ಓಕೆ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಇದು ಮಾನ್ವಿ ಬರ್ತ್ಡೇ ಸೆಕೆಂಡ್ ಪಾರ್ಟ್ ವಿಡಿಯೋ. ನಾನೊಂದು ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದರೊಳಗೆಲ್ಲ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಏನು ಕೇಕ್ ತಂದಿದ್ರು ಅದನ್ನು ಫಸ್ಟ್ ಕಟ್ ಮಾಡಿದ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಇದು ನೆಕ್ಸ್ಟ್ ನಾವು ಒಂದು ಅಕ್ಕಿಗೋಸ್ಕರ ಅಂತ ಒಂದು ಬಾರ್ಬಿದು ಕೇಕ್ ತಂದಿದ್ವಿ. ಈಗ ಆ ಕೇಕನ್ನು ಕಟ್ ಮಾಡೋ ಟೈಮ್ ಐತಿ. ಸೊ ಹಾಗಾಗಿ ಅದನ್ನು ಮಾಡಾಕತ್ತಿದ್ದು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿರು. ಸೊ ಎಲ್ಲರೂ ಕೂಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕತ್ತಿದ್ವಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತಿದ್ರಿ ಅವ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ಜೊತೆಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ. ಮತ್ತು ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನನ್ನ ವ್ಲಾಗನ್ನು ಶೇರ್ ಮಾಡಿರಿ. ನಾವು ಕೂಡ ಯಾವುದೋ ಫಂಕ್ಷನ್ ಮಾಡೋದಿತ್ತು ನಮ್ಮ ಮನ್ಯಾಗ ಎಲ್ಲರೂ ಸೇರಿನ ಎಲ್ಲರೂ ಕೂಡಿನ ಮಾಡಿರ್ತೀವಿ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅದಾರು. ಸೊ ನೋಡ್ಬೋದು ನೀವು ಎಷ್ಟು ಜನ ಮನೆ ತುಂಬೈತಂತ. ಇದು ಬರೀ ಒಂದು 10% ಜನ ಮಾತ್ರ, ಯಾಕಂದ್ರೆ ಇನ್ನೂ ಆಲ್ಮೋಸ್ಟ್ ಜನ ಭಾಳ ಜನ ಬಂದಿರಲಿಲ್ಲ. ಬರ್ತಡೇ ಐತೆ ಅಂದ್ಕೊಳ್ಳೆ ಕೆಲವೊಬ್ರಿಗೆ ಸಾಯಂಕಾಲ ಟೈಮು ಬರೋಕ್ಕಾಗಿಲ್ಲ. ಹಾಗಾಗಿ ಎಷ್ಟು ಜನ ಬಂದಿದ್ದರು ಅಷ್ಟು ಜನ ಸೇರಿಸಿನ ಬರ್ತಡೇ ಮಾಡಿದ್ವಿ. ಸೊ ಅಷ್ಟು ಜನ ಆದ್ರೂ ಕೂಡ ಮನೆ ತುಂಬಿಟ್ಟಿತ್ತು. ಯಾಕಂದ್ರೆ ನಮ್ಮನ್ನು ಅಲ್ಲೇ 4 ಫ್ಯಾಮಿಲಿ ಅದಾವು. 4 ಫ್ಯಾಮಿಲಿ ಅಂದ್ರೆ ಎಲ್ಲರೂ ಎಲ್ಲರೂ ಜನ ಅಂದ್ಕೊಳ್ಳೆ ಜಾಸ್ತಿ ಜನ. ಇಲ್ಲಿ ಕಡಿಮೆ ಅಂತಂದ್ರೂ 30 ಜನ ಅಂತೂ ಕಂಪಲ್ಸರಿ ನಮ್ಮದಾಗಿ ಆಗಿರ್ತೈತಿ ಯಾವುದೋ ಫಂಕ್ಷನ್ ಆದ್ರೂ. ಸೊ ಈಗ ಮನ್ಯಾಗನೆಲ್ಲರೂ ಕೂಡಿ ಚುರುಮುರಿ ಅರಿದೆಲ್ಲ ಮನೆಗೆ ಮಾಡಾಕತ್ತಿತ್ತು. ಆಕಿಗಂತೂ ಇದು ಭಾಳನೂ ಖುಷಿ. ಯಾಕಂದ್ರೆ ಚುರುಮುರಿ ಎಲ್ಲ ಮ್ಯಾಲೆ ಬೆಳಕ
ಬೀಳಾಕತ್ತಂದ ಮಜಾ ಅನಿಸ್ತೈತಿ. ಅದ್ರಾಗ ಬಲೂನ್ಸ್ ಒಂದು ಬರೀ ಜಾರಿ ಕೆಲವೊಂದು ನೆಟ್ಟು ಕೂತಿರಲಿಲ್ಲ, ಹಾಗಾಗಿ ಮುಂದ್ಗಡೆ ಹಚ್ಚಿದ ಬಲೂನ್ಸ್ ಕೆಲವೊಂದು ಹಾರಾರಿನ ನಡು ಬೀಳಾಕತ್ಬಿಟ್ಟಿದ್ದು ಅವನು ಕೂಡ. ಸೊ ಬಟ್ ಎಲ್ಲರೂ ಕೂಡಿ ಬರ್ತಡೇನ ಗ್ರ್ಯಾಂಡಾಗಿ ಚೆಂದಾಗೆ ಮಾಡಿದ್ವಿ. ಸೊ ಬರ್ತಡೇ ಹೆಂಗಾಗೈತಿ, ಡೆಕೋರೇಷನ್ ಅದು ಹೆಂಗಾಗೈತೆ ಅಂತ ನನಗೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಕೂಡ ನಿಮ್ಮೆಲ್ಲರ ಪರವಾಗಿ ನಮ್ಮ ಮಾನವಿಗೂ ಕೂಡ ಎಲ್ಲರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಮಾಡಿರಿ, ನಿಮ್ಮ ಆಶೀರ್ವಾದ ಕೊಡ್ರಿ ಆಕಿಗೂ. ಯಾಕಂದ್ರೆ ಆಕಿನೂ ಕೂಡ ಇನ್ನು ಬೆಳಕೆಲ್ಲ ಆಕಿಂದು ಲೈಫ್ ಒಳಗೆ ಮುಂದೆಲ್ಲ ಸಕ್ಸಸ್ ಆಗಲಿ, ಎಲ್ಲನೂ ಚಲೋ ಆಗಲಿ ಅಂತ ನೀವು ಕೂಡ ಅಲ್ಲಿಂದ ನಮ್ಮ ಮಾನವಿಗೂ ಕೂಡ ಆಕಿಗೂ ವಿಶ್ ಮಾಡಿರಿ, ಆಶೀರ್ವಾದ ಮಾಡಿರಿ ಅಂತ ನಾನು ಕೂಡ ಎಲ್ಲರಿಗೂ ಕೇಳ್ಕೊತೇನು.
ಬರ್ತ್ಡೇದೆಲ್ಲನೂ ಸೆಲೆಬ್ರೇಷನ್ ಮುಗೀತು. ಫ್ಯಾಮಿಲಿದವ್ರೆಲ್ಲರೂ ಕೂಡಿ ಊಟ ಮಾಡಾಕತ್ತಿದ್ವಿ. ಊಟಕ್ಕೆ ಚಪಾತಿ, ಆಮೇಲೆ ಸಜ್ಜಿ ರೊಟ್ಟಿ, 2 ಥರ ಪಲ್ಯ, ಮಸಾಲ ರೈಸ್, ಸಾಂಬಾರು, ಆಮೇಲೆ ಸ್ವೀಟಿಗೆ ಬೂಂದಿ ಅದು ಎಲ್ಲ ಮಾಡಿಸಿದ್ವಿ. ಸೊ ಎಲ್ಲರೂ ಕೂಡಿ ಊಟ ಮಾಡಾಕತ್ತಿದ್ವಿ. ಸೊ ಆಕಿ ಬರ್ತ್ಡೇ ನಮಗೂ ಕೂಡ ಭಾಳ ಮೆಮೊರೇಬಲ್ ಆಯಿತು. ಜೊತೆಗೆ ಈ ಬರ್ತ್ಡೇ ಒಳಗೆ ನೀವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅದೀರಿ. ಸೊ ನೀವು ಕೂಡ ಇದನ್ನು ಆಕಿಗೆ ನೋಡಿ ವಿಶ್ ಮಾಡ್ತೀರಿ ಅಂತ ನಾನು ಕೂಡ ಅಂದ್ಕೊಂಡಿನಿ. ಫ್ರೆಂಡ್ಸ್, ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸದಾಗಿ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವ್ಲಾಗನ್ನು ಶೇರ್ ಮಾಡಿರಿ. ಅಲ್ಲಿವರೆಗೆಲ್ಲರಿಗೂ ಬಾಯ್ ಬಾಯ್.